ನಮಸ್ಕಾರ ಸ್ನೇಹಿತರೆ, ಸೆಕೆಂಡ್ PUC ರಿಸಲ್ಟ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಏಪ್ರಿಲ್ 7ಕ್ಕೆ ಸೆಕೆಂಡ್ PUC ರಿಸಲ್ಟ್ ಬರುತ್ತೆ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾನೆ ಇದ್ರು. ರಿಸಲ್ಟ್ ಆದರೆ ಬರಲಿಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಡಿಸಪಾಯಿಂಟ್ಮೆಂಟ್ ಆದರೆ ಸಿಕ್ತು. ಇಲ್ಲಿ ನೋಡೋದಾದ್ರೆ ಈಗ ಸರ್ಕಾರದ ಕಡೆಯಿಂದ ಹೊಸ ರಿಸಲ್ಟ್ ಡೇಟ್ ಅನ್ನ ಕೊಟ್ಟಿದ್ದಾರೆ, ಮತ್ತೆ ಟೈಮ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಯಾವ ದಿನಾಂಕಕ್ಕೆ ರಿಸಲ್ಟ್ ಕೊಡ್ತಾರೆ ಮತ್ತೆ ಯಾವ ಟೈಮ್ಗೆ ರಿಸಲ್ಟ್ ಕೊಡ್ತಾರೆ ಅಂತ ಅಫಿಷಿಯಲ್ ಆಗಿ ಸರ್ಕಾರದ ಕಡೆಯಿಂದ ಅಪ್ಡೇಟ್ ಆದರೆ ಬಂದಿದೆ. ನ್ಯೂ ರಿಸಲ್ಟ್ ಡೇಟ್ ಮತ್ತೆ ಟೈಮ್ ಈಗ ಔಟ್ ಆಗಿರುವಂತದ್ದು. ಇಲ್ಲಿ ಯಾವ ಟೈಮ್ಗೆ ಕೊಡ್ತಾರೆ ಮತ್ತೆ ಯಾವಾಗ ರಿಸಲ್ಟ್ ಬರುತ್ತೆ, ಎಲ್ಲಿ ರಿಸಲ್ಟ್ ಚೆಕ್ ಮಾಡಬೇಕು, ಯಾವ ತರ ರಿಸಲ್ಟ್ ಚೆಕ್ ಮಾಡಬೇಕು, ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲ್ ಅನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ನಾನು ಈ ಹಿಂದೆ ವಿಡಿಯೋನೇ ನಿಮಗೆ ಮಾಡಿ ತಿಳಿಸಿದ್ದೆ, ಏಪ್ರಿಲ್ 7ನೇ ತಾರೀಕು ಮತ್ತು 8ನೇ ತಾರೀಕು ರಿಸಲ್ಟ್ ಬರಲ್ಲ. ಆದಷ್ಟು ನಿಮ್ಗೆ ಏಪ್ರಿಲ್ 9ನೇ ತಾರೀಕಿಗೆ ರಿಸಲ್ಟ್ ಅನ್ನ ಕೊಡ್ಬೋದು. 2 ದಿನ ಅಂತೂ ರಿಸಲ್ಟ್ ಬರಲ್ಲ ಅಂತ ಹೇಳಿದ್ದೆ, ಏಪ್ರಿಲ್ 7ಕ್ಕೆ ಮತ್ತು 8ಕ್ಕೆ. ಈಗ ಸರ್ಕಾರದ ಕಡೆಯಿಂದ ಕೂಡ ಆಲ್ರೆಡಿ ಅಪ್ಡೇಟ್ ಬಂದಾಗಿದೆ. ಏಪ್ರಿಲ್ 7, 8 ನಿಮಗೆ ರಿಸಲ್ಟ್ ಬರ್ತಿಲ್ಲ. ಏಪ್ರಿಲ್ 9ನೇ ತಾರೀಕು ನಿಮಗೆ ರಿಸಲ್ಟ್ ಬರ್ತಿದೆ. ಏಪ್ರಿಲ್ 9ನೇ ತಾರೀಕು ಸಂಜೆ 6:00 ನಿಮಗೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಿದ್ದಾರೆ. ನಿಮ್ಮ ಸೆಕೆಂಡ್ PUC ರಿಸಲ್ಟ್ ಅನ್ನ ಏಪ್ರಿಲ್ 9 ಸಂಜೆ 6:00 ನಿಮ್ಮ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಿದ್ದಾರೆ. ಸ್ನೇಹಿತರೆ, ಈಗ ಯಾವ ರೀತಿ ರಿಸಲ್ಟ್ ಚೆಕ್ ಮಾಡಬೇಕು, ನೀವು ಯಾವುದೋ ಒಂದು ಫೇಕ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲೆಲ್ಲ ರಿಸಲ್ಟ್ಗಳೆಲ್ಲ ಚೆಕ್ ಮಾಡಕ್ಕೆ ಹೋಗಬೇಡಿ. ಯಾವ ಲಿಂಕ್ ಅಂದರೆ ಆ ಲಿಂಕ್ ಸಿಕ್ಕಿದ್ರೆ ಎಲ್ಲ ಕ್ಲಿಕ್ ಮಾಡಬೇಡಿ. ಇಲ್ಲಿ ನೀವು ಸರ್ಚಲ್ಲಿ ಬಂದುಬಿಟ್ಟು car-results.nic.in ಅಂತ ಇಲ್ಲಿ ಯಾವ್ದು ಏನು ಕಾಣ್ತಿದೆ ಅದೇ ಥರ ಇಲ್ಲಿ ಟೈಪ್ ಮಾಡಿಬಿಟ್ಟು ಇಲ್ಲಿ ಸ್ಟಾರ್ಟಿಂಗ್ಗೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2025 ಅಂತ ಏನು ತೋರಿಸ್ತಿದೆ, ಇಲ್ಲಿ ರಿಸಲ್ಟ್ ಅಪ್ಡೇಟ್ ಆದಮೇಲೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2026 ಅಂತ ತೋರಿಸುತ್ತೆ. ಇಲ್ಲಿ ನಿಮ್ಮದು ಸೆಕೆಂಡ್ PUC ನೋಡಿ, ಇಲ್ಲಿ 2026 ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬಿಟ್ಟು ಇಲ್ಲಿ ನಿಮ್ಮದು ಯಾವುದು ಆರ್ಟ್ಸಾ, ಸೈನ್ಸಾ, ಕಾಮರ್ಸ್ ಅನ್ನುವಂಥದ್ದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸಬ್ಮಿಟ್ ಒತ್ತಿದ್ರೆ ನಿಮ್ಮ ರಿಸಲ್ಟನ್ನು ಈಸಿಯಾಗಿ ಚೆಕ್ ಮಾಡ್ಕೋಬೋದು. ಇದೇ ಈಸಿಯೆಸ್ಟ್ ವೇ. ನಿಮಗೆ ನೀವು ಯಾವುದ್ಯಾವುದೋ ವೆಬ್ಸೈಟ್ಗಳಿಗೆ ಹೋಗಿ ಎಲ್ಲಂದರೆ ಅಲ್ಲೆಲ್ಲ ರಿಸಲ್ಟ್ಗಳು ಚೆಕ್ ಮಾಡೋಕ್ಕೆ ಹೋಗಬೇಡಿ. ಇದೇ ಥರ ರಿಸಲ್ಟನ್ನು ಚೆಕ್ ಮಾಡಿ. ಎಲ್ಲರದು ಸ್ಕೋರ್ ಚೆನ್ನಾಗಾಗುತ್ತೆ. ಎಲ್ಲರೂ ಧೈರ್ಯದಿಂದ ಇರಿ. ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್. ನೋಡಿ, ಈಗ ಫೈನಲ್ ಆಗಿ ನಿಮಗೆ ರಿಸಲ್ಟ್ ಡೇಟು ಬಂದಾಯಿತು, ಟೈಮು ಬಂದಾಯಿತು. ನಿಮ್ಗೆ ಆಲ್ರೆಡಿ ರಿಸಲ್ಟ್ ಡೇಟು ಟೈಮನ್ನು ಸರ್ಕಾರದ ಕಡೆಯಿಂದ ಅನೌನ್ಸ್ ಕೂಡ ಮಾಡಾಗಿದೆ. ನಿಮಗೆ ಸೆಕೆಂಡ್ PUC ರಿಸಲ್ಟ್ ಆದರೆ 9ನೇ ತಾರೀಕು ಬರ್ತಿದೆ. ಇದು 100% ಫಿಕ್ಸು. ಇದು ಸರ್ಕಾರದ ಕಡೆಯಿಂದಾನೇ ಬಂದಿರುವಂತಹ ಅಫಿಷಿಯಲ್ ನ್ಯೂಸ್ ಆಗಿದೆ. ಏಪ್ರಿಲ್ 9 ಸಂಜೆ 6:00 ನಿಮಗೆ ರಿಸಲ್ಟ್ ಆದರೆ ಕೊಡ್ತಿದ್ದಾರೆ ಸೆಕೆಂಡ್ PUC ರಿಸಲ್ಟು. ನೀವು ಯಾರು ತಲೆ ಕೆಡಿಸ್ಕೋಬೇಡಿ, ನಿಮ್ದು ಎಲ್ಲರದು ಒಳ್ಳೆ ಸ್ಕೋರ್ ಆಗುತ್ತೆ. ಈ ವಿಡಿಯೋ ಯಾರು ನೀವು ನಮ್ಮ ಒಂದು ಸಬ್ಸ್ಕ್ರೈಬರ್ಸು ವ್ಯೂವರ್ಸ್ ನೋಡ್ತಿದ್ರು, ನಿಮ್ಮ ಮಾರ್ಕ್ಸ್ ಎಷ್ಟು ಬರ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮೆಲ್ಲರದು ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರಿಗಿಂತ ನಿಮ್ದು ಇನ್ನು ಸ್ವಲ್ಪ ಜಾಸ್ತಿನೇ ಬರುತ್ತೆ. ತಲೆ ಕೆಡಿಸ್ಕೋಬೇಡಿ, ಒಳ್ಳೆ ಮಾರ್ಕ್ಸೇ ಬರುತ್ತೆ, ನಿಮ್ಮದು ಒಳ್ಳೆ ಸ್ಕೋರ್ ಆಗುತ್ತೆ. ಈಗ ರಿಸಲ್ಟ್ ಬಂದಮೇಲೆ ನಿಮ್ದು ಎಷ್ಟು ಬರುತ್ತೆ ಅಂತ ನೀವು ಹೇಳಿರಂತೆ. ಈಗ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.